ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದೇ ರೀತಿಯ 10 ಹಲವು ಬೆಲೆ ಬಾಳುವ ನಾಣ್ಯಗಳು ಮತ್ತು ನೋಟುಗಳ ಒಂದು ವಿಡಿಯೋಗಳು ನಮ್ಮ ಚಾನಲಲ್ಲಿ ಇರುವಂಥದ್ದು. ಆಸಕ್ತರು ಹೋಗಿ ನೋಡಬಹುದು. ಈ ಒಂದು ವಿಡಿಯೋದಲ್ಲಿ ನಾನು ತಮ್ಮನಲ್ಲಿ ಏನು ಹೇಳಿದ್ದೀನಲ್ಲ ಅದು ಅಕ್ಷರ ಸಹ ಸತ್ಯ. ನಾನು ಪ್ರೂಫ್ ಸಮೇತ ಸಾಯಿನಾಥ್ ರೆಡ್ಡಪ್ಪ ಅವರ ಕಾಯಿನ್ಗಳ ವ್ಯಾಲ್ಯೂ ಇರುವಂತಹ ಪುಸ್ತಕದಲ್ಲಿ ಅದರ ಬೆಲೆಯನ್ನು ತೋರಿಸ್ತಾ ಇರುವಂಥದ್ದು. ಈ ಒಂದು ನಾಣ್ಯ ಎಕ್ಸ್ಟ್ರೀಮ್ಲಿ ರೇರ್ ಕ್ಯಾಟಗರಿಯಲ್ಲಿ ಇರುವಂಥದ್ದು. ಹೌದು, 1950, 54 ಮತ್ತು 55ರಲ್ಲಿ ಬಿಡುಗಡೆಯಾದಂತಹ 2 ಆನಾ ನಾಣ್ಯದ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀವಿ. ನೋಡ್ತಾ ಇರೋ ನಾಣ್ಯ ನಿಮಗೆ ಈ ರೀತಿ ಇರುವಂಥದ್ದು. ಇದನ್ನು ಸ್ಕ್ವೇರ್ ರೌಂಡೆಡ್ ಶೇಪ್ ಅಂತಾರೆ ಅಥವಾ ಬ್ಲಂಟ್ ರೌಂಡೆಡ್ ಶೇಪ್ ಅಂತಾರೆ. ಬ್ಲಂಟ್ ರೌಂಡೆಡ್ ಸ್ಕ್ವೇರ್ ಶೇಪ್ ಅಂತಾರೆ. ಸೊ ಸಾಮಾನ್ಯವಾಗಿ ಹೇಳಬೇಕಾದ್ರೆ ಇದು ಒಂದು ಸ್ಕ್ವೇರ್ ನಾಣ್ಯ ಅಂತ ಅಂದ್ಕೊಳ್ಳಿ. ಎಡ್ಜಸ್ಸಲ್ಲಿ ಶಾರ್ಪ್ ಎಡ್ಜ್ ಇಲ್ಲ, ಬದಲಿಗೆ ಬ್ಲಂಟ್ ಅಥವಾ ಕರ್ವ್ಡ್ ಎಡ್ಜನ್ನು ಹೊಂದಿರುವಂಥದ್ದು. ಕಾಪರ್ ನಿಕ್ಕಲ್ನ 5.83 ಗ್ರಾಮ್ನ ಈ ಒಂದು ನಾಣ್ಯದ ಅಬ್ಸರ್ವ್ ಸೈಡ್ನಲ್ಲಿ 2 ಆನಾಸ್ ಅಂತ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಬರೆದಿರುವಂಥದ್ದು. ನಾಣ್ಯದ ಕೆಳಗಡೆ ಇಸವಿ ಇರುವಂಥದ್ದು 1950 ಮತ್ತು 54 ಇಸವಿ ಇರುವಂಥದ್ದು. ಅದರ ಕೆಳಗಡೆ ಬಾಂಬೆ ಮಿಂಟ್ ಇರುವಂಥದ್ದು. 3 ವರ್ಷಗಳು ಕೂಡ ಸಿಂಗಲ್ ಮಿಂಟ್ ಅಂದರೆ ಬಾಂಬೆ ಮಿಂಟಲ್ಲಿ ಮಾತ್ರ ಬಿಡುಗಡೆ ಆಗಿರುವಂತಹ ಈ ಒಂದು ನಾಣ್ಯ 1950 ಮತ್ತು 54ರ ನಾಣ್ಯ ಸ್ಕೇರ್ ಕ್ಯಾಟಗರಿ ಅಂದರೆ ರೇರ್ ಕ್ಯಾಟಗರಿ ಇದೆ. ಸ್ಕೇರ್ ಅಲ್ಲ, ರೇರ್ ಕ್ಯಾಟಗರಿಯಲ್ಲಿದೆ. ಅದೇ 1955ರ ನಾಣ್ಯ, 1955ರ ಬಾಂಬೆ ಮಿಂಟ್ನ ನಾಣ್ಯ ಎಕ್ಸ್ಟ್ರೀಮ್ಲಿ ರೇರ್ ಕ್ಯಾಟಗರಿಯಲ್ಲಿ ಇರುವಂಥದ್ದು. ಕಳೆದ 2 ವರ್ಷಗಳ ಹಿಂದೆ ಈ ಒಂದು ನಾಣ್ಯ ಸ್ಕೇರ್ ಕ್ಯಾಟಗರಿಯಲ್ಲಿ ಇತ್ತು, 1950ರದು ಮತ್ತು 54ರದು. 1-2 ವರ್ಷಗಳ ನಂತರ ಇದನ್ನು, ಅಂದರೆ ಕಳೆದ 2 ವರ್ಷಗಳಲ್ಲಿ ಇದನ್ನು ರೇರ್ ಕ್ಯಾಟಗರಿಗೆ ಸೇರಿಸಿರುವಂಥದ್ದು. ಈ ಒಂದು ನಾಣ್ಯದ 1955ರ ವರ್ಷನ್ ನಿಮ್ಮ ಹತ್ರ ಏನಾದರೂ ಇತ್ತು ಅಂದರೆ, ಸತ್ಯವಾಗಲೂ ನಿಮಗೆ UNC ಕಾಯಿನ್ ಇತ್ತು ಅಂದರೆ ಸತ್ಯವಾಗಲೂ ಹೇಳ್ತಾ ಇದ್ದೇನೆ, 1 ಲಕ್ಷ ರೂಪಾಯಿಗಳು ಮೀಸಲು, ಅಂದರೆ ನಿಮಗೆ ಅದು ಸೇರುತ್ತೆ. ಇದುವರೆಗೂ ಆ ರೀತಿಯ UNC ಕಾಯಿನ್ಗಳು ನಾನು ಸಹ ನೋಡಿಲ್ಲ. UNC ಕಾಯಿನ್ಗಳನ್ನು ನೀವೇನು ಮಾಡಬೇಕು ಅಂದರೆ ಗ್ರೇಡಿಂಗ್ ಮಾಡಿಸ್ಬೇಕಾಗತ್ತೆ. ಥರ್ಡ್ ಪಾರ್ಟಿ ಗ್ರೇಡಿಂಗ್ ಅಂದರೆ ಥರ್ಡ್ ಪಾರ್ಟಿ ಗ್ರೇಡಿಂಗ್ ಕಡೆಯಿಂದ. ಇಡೀ ಭಾರತದಲ್ಲೇ ಕೇವಲ ಒಬ್ಬರು ಮರುಧರ್ ಆರ್ಟ್ಸ್ ಅವರು ಮಾತ್ರ ನಿಮಗೆ ಥರ್ಡ್ ಪಾರ್ಟಿ ಗ್ರೇಡಿಂಗ್ಗೆ ಹೆಲ್ಪ್ ಮಾಡ್ತಾರೆ. ಅದರಲ್ಲಿ ಹಲವಾರು ಬಗೆಯ ಗ್ರೇಡಿಂಗ್ಗಳಿರುವಂಥದ್ದು. ಸೊ ಅಲ್ಲಿ ಮಾಡಿಸಿ ನೀವು ಗ್ರೇಡಿಂಗ್ನ ಕನ್ಫರ್ಮ್ ಮಾಡಬೇಕು. 1955ರ ಬಾಂಬೆ ಮಿಂಟ್ನ 2 ಆನಾ ನಾಣ್ಯ ನೋಡ್ಬೋದು. ಇದರಲ್ಲಿ ಫ್ರಂಟ್ ಸೈಡಲ್ಲಿ ನಿಮಗಾಗಲೇ ಹೇಳಿದೆ, ಅಂದರೆ ಅಬ್ಸರ್ವ್ ಸೈಡ್ನಲ್ಲಿ 2 ಆನಾಸ್ ಅಂತ ಬರೋದು. ಸ್ಟ್ಯಾಂಡಿಂಗ್ ಬುಲ್ ಅಂದರೆ ನಿಂತಿರುವ ಎತ್ತಿನ ಚಿತ್ರ ಇರುವಂಥದ್ದು. ನಾಣ್ಯದ ರಿವರ್ಸ್ ಸೈಡ್ನಲ್ಲಿ ಭಾರತದ ರಾಷ್ಟ್ರೀಯ ಲಾಂಛನ ಇದೆ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಬರೆದಿರುವಂಥದ್ದು. ನಾಣ್ಯ ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ. 2 ಆನಾಸ್ 1955 ನಿಮ್ಮ ಹತ್ರ ಏನಾದರೂ ಇತ್ತು ಅಂದರೆ, ಯೂಸ್ಡ್ ಕಾಯಿನ್ ಆದ್ರೂ ಅದಕ್ಕೆ ಸುಮಾರು ಏನಾದರೂ 8,000 to 10,000 ರೂಪಾಯಿ ಬರುತ್ತೆ. ಯೂಸ್ಡ್ ಕಾಯಿನ್ ಅಂದರೆ ತುಂಬ ಹಾಳಾಗ್ಬಿಟ್ಟಿದೆ, ಸರಿಯಾಗಿ ಇದು ಕಾಣಿಸ್ತಾ ಇಲ್ಲ, ಏನೋ ಅಕ್ಷರಗಳು ಸರಿಯಾಗಿಲ್ಲ, ಅದು ಇದು ಅಂದ್ರೂ ಇಸವಿ ಕರೆಕ್ಟಾಗಿದೆ. 1955 ಅಂತ ಇಸವಿ ಇದ್ದರೆ ಸಾಕು. ಮಿಂಟ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ, ಯಾಕೆಂದರೆ ಸಿಂಗಲ್ ಮಿಂಟ್ 3 ವರ್ಷಗಳದ್ದು ಕೇವಲ ಬಾಂಬೆ ಮಿಂಟಿಂದ ಮಾತ್ರ ಬಿಡುಗಡೆ ಆಗಿರುವಂಥದ್ದು. ಸೊ UNC ಗ್ರೇಡ್ನ ನಾಣ್ಯ ಎಕ್ಸ್ಟ್ರೀಮ್ಲಿ ರೇರ್. ಖಂಡಿತವಾಗ್ಲೂ ನಾನು ಇದುವರೆಗೂ ಯೂಸ್ಡ್ ಕಾಯಿನ್ನ ನೋಡಿದ್ದೇನೆ. 1955ರ ಯೂಸ್ಡ್ ಕಾಯಿನ್ನ ನಾನು ಎಕ್ಸಿಬಿಷನ್ಗಳಲ್ಲಿ ನೋಡಿದ್ದೇನೆ. ಅದೇ ರೀತಿ ಎಕ್ಸ್ಟ್ರಾ ಪೇನ್ ಕಂಡೀಷನ್ನ ನಾಣ್ಯ ಕೂಡ ನೋಡಿದ್ದೀನಿ. ಎಕ್ಸ್ಟ್ರಾ ಪೇನ್ ಕಂಡೀಷನ್ಗೆ 40,000 ರೂಪಾಯಿಗೆ ಒಂದು 2-3 ಇಯರ್ಸ್ ಬ್ಯಾಕು ಬಿಡ್ಡಿಂಗ್ ಹೋಗಿತ್ತು. ಎಲ್ಲಿ ಬೆಂಗಳೂರು ಎಕ್ಸಿಬಿಷನಲ್ಲಿ, ಅದು ನನಗೆ ಸರಿಯಾಗಿ ನೆನಪಿದೆ. UNC ಕಾಯಿನ್ ಇದುವರೆಗೂ ಸಿಕ್ಕೇ ಇಲ್ಲ. ಬಟ್ ಯಾರೋ ಒಂದು 2-3 ಕಲೆಕ್ಟರ್ಸ್ ಹತ್ರ ಇದ್ದಾವೆ UNC ಕಾಯಿನ್ ಅಂತ ಹೇಳ್ತಾರೆ, ಬಟ್ ಯಾರಿಗೂ ತೋರಿಸಿಲ್ಲ ಅವರು. ನಿಮ್ಮ ಹತ್ರ ಏನಾದ್ರೂ ಈ 2 ಆನಾದ 1955ರ ನಾಣ್ಯ ಇತ್ತು ಅಂದರೆ ನೀವು ಅದನ್ನು ಭದ್ರವಾಗಿ ಇಡಬೇಕಾಗತ್ತೆ, ಕಾಪರ್ ನಿಕ್ಕಲ್ ನಾಣ್ಯವನ್ನು. ಯಾಕೆಂದರೆ ಹೊರಗಡೆ ಇಟ್ಟರೆ ಅದು ಆಕ್ಸಿಡೈಸ್ ಆಗುತ್ತೆ, ಇಯರ್ಗೆ ಆಕ್ಸಿಡೈಸ್ ಆಗಿ ನಾಣ್ಯ ಕಪ್ಪು ಅಂದರೆ ಬ್ಲಾಕಿಶ್ ಒಂದು ಬಣ್ಣಕ್ಕೆ ತಿರುಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕಾಯಿನ್ ಹೋಲ್ಡರ್ಗಳಿಗೆ ಹಾಕಿ ಕರೆಕ್ಟಾಗಿ ಅದನ್ನು ಪ್ರೊಟೆಕ್ಟ್ ಮಾಡೋದನ್ನು ನೀವು ಅದನ್ನು ಮಾಡಬೇಕಾಗತ್ತೆ. ಯಾರ ಹತ್ರ ಆದ್ರೂ ಈ 1955ರ ಬಾಂಬೆ ಮಿಂಟ್ನ 2 ಆನಾ ಚಿತ್ರದ ಅಂದರೆ ನಿಂತಿರುವ ಎತ್ತಿನ ಚಿತ್ರದ ನಾಣ್ಯ ಇತ್ತು ಅಂದರೆ, 2 ಆನಾ ನಿಂತಿರುವ ಚಿತ್ರ 1955 ಅಂತಲೇ ಇರಬೇಕು. 50-54 ನನ್ನ ಹತ್ರ ಕೂಡ ಇದೆ, ನೀವು ನೋಡಿದ್ದೀರ ವೀಡಿಯೋದಲ್ಲಿ ಆಲ್ರೆಡಿ ನಾನು ತೋರಿಸಿದ್ದೆ. 1955 ಯಾವ ಥರ ಇತ್ತು ಅಂದರೆ ದಯವಿಟ್ಟು ನನಗೆ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿ, ಅದಕ್ಕೆ ಏನು ಬೆಲೆ ಆಗ್ಬೋದು, ಅದರ ಕಂಡೀಷನ್ ಏನು ಅಂತ ನಾನು ಜಡ್ಜ್ ಮಾಡ್ತೇನೆ. ಸೊ ಈ ಒಂದು ರೇರ್ ಕ್ಯಾಟಗರಿಯ ನಾಣ್ಯ ಏನಿದೆಯಲ್ಲ, ಎಕ್ಸ್ಟ್ರೀಮ್ಲಿ ರೇರ್ ಕ್ಯಾಟಗರಿಯ ನಾಣ್ಯ, ಇಂತಹ ನಾಣ್ಯಗಳನ್ನು ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ಮಾರೋದು ತೊಗೊಳ್ಳೋದು ತುಂಬ ಸುಲಭ. ಮಾರೋದು ಈಸಿ, ತೊಗೊಳ್ಳೋದು ಈಸಿ. ತೊಗೊಳ್ಳೋದಕ್ಕೆ ಜಾಸ್ತಿ ಬೆಲೆ ಆಗುತ್ತೆ, ಮಾರಿದ್ರೆ ಸ್ವಲ್ಪ ಮಾರ್ಜಿನಲ್ಲಿ ಅವರು ಕೇಳ್ತಾರೆ. ಅಂಡ್ ಲೈಕ್ ನಿಮ್ಮ ಹತ್ರ ಎಕ್ಸಾಂಪಲ್ ಇದು ಒಂದು ಯೂಸ್ಡ್ ಕಾಯಿನ್ ಇದೆ ಅಂತಂದರೆ ಬುಕ್ಕಲ್ಲಿ 10,000 ಇದೆ, ಬಟ್ ಅವ್ರು ಕೇಳೋದು 6,000-7,000 ಕೇಳ್ತಾರೆ. ಸೊ ನೀವು ನೆಗೋಷಿಯೇಟ್ ಮಾಡಿದ್ರೆ ಒಂದು 8,000-10,000 ಸಿಗುತ್ತೆ. 8,000 ಸಿಗುತ್ತೆ, 10,000 ಸಿಗಲ್ಲ. ಅದೇನಾದರೂ ನಿಮ್ಮ ಹತ್ರ ಎಕ್ಸ್ಟ್ರಾ ಪೇನ್ ಕಂಡೀಷನ್ ಇದೆ ಅಂದರೆ 30,000-40,000 ರೂಪಾಯಿ ಈಸಿಯಾಗಿ ಸಿಗುತ್ತೆ. ಸೊ ನಾಣ್ಯಗಳನ್ನು ಯಾವುದೇ ಕಾರಣಕ್ಕೂ ತೊಳೆಯೋಕೆ ಹೋಗ್ಬೇಡಿ, ಕಾಪರ್ ನಾಣ್ಯಗಳನ್ನು. ಹಾಗೆ ಅದರಲ್ಲಿ ಸ್ವಲ್ಪ ಡ್ರಾಪ್ಲೆಟ್ ವಾಟರ್ ಉಳ್ಕೊಂಡ್ರೂ
ಮಿಲಿ ಮೈಕ್ರೋಲೀಟರ್ ವಾಟರ್ ಉಳ್ಕೊಂಡ್ರೂ ಅದು ನಾಣ್ಯ ಹಾಳಾಗುತ್ತೆ. ಇದಾಗಿತ್ತು ಈ ಒಂದು ನಾಣ್ಯದ ವಿಶೇಷತೆ, 2 ಆಯಾನ ನಾಣ್ಯದ ವಿಶೇಷತೆ. ನಿಮ್ಮ ಬಳಿ ಯಾವ ಒಂದು 2 ಆಯಾನ ನಾಣ್ಯ ಇದೆ ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹೆಚ್ಚೆಚ್ಚಿನ ಜನರಿಗೆ ತಲುಪಬೇಕು ಅಂದರೆ ವಿಡಿಯೋ ನೀವು ಹೈಪ್ ಮಾಡಬೇಕಾಗತ್ತೆ. ಧನ್ಯವಾದಗಳು ವಿಡಿಯೋನ ನೋಡಿದ್ದಕ್ಕೆ.